ನಮಸ್ಕಾರ. ಆಯ್ತು. ಏನು ಇವತ್ತು ಸಂತೆಕಾಳಹಳ್ಳಿಗೆ ಬಂದಿದ್ದೀವಿ, ಅಷ್ಟು ದೂರ ಆದ್ರೂ ಈ ಸಂತೆಗಳಲ್ಲಿ ಇವತ್ತು ಊರಿಗೆ ಕಟ್ಟೋರು ನೀವು. ನಿಮ್ಮ ಹೆಸರೇನಂತ ಗೊತ್ತಾಗಲಿಲ್ಲ ನಮಗೆ. ನಾವು ನನ್ನ ಹೆಸರು ಅಪ್ಪಾಲಪ್ಪ. ಅಪ್ಪಾಲಪ್ಪ. ಏನು ನಮ್ಮ ಅಪ್ಪ ಹೆಸರು ಮುನಿಯಪ್ಪ, ಅವರಪ್ಪನ ಹೆಸರು ಲಕ್ಕಣ್ಣ. ಏನು ಇವತ್ತು ಎಷ್ಟು ಜೊತೆ ಊರಿಗೆ ಕಟ್ಟಿದ್ದೀರಾ ಇಲ್ಲಿ? ನಾವು ಆವತ್ತಿಂದ ಕಟ್ಟಿರ್ತೀವಿ. ಆವತ್ತಿಂದ ಕಟ್ಟಿ ಸಾಕಿರೋರು. ಇವ್ರೇನಾಗ್ಬೇಕು ನಿಮ್ಗೆ ಯಜಮಾನ್ರು? ನಮ್ಗೆ ತಮ್ಮನಾಗಬೇಕು. ನೋಡಿ ಸ್ನೇಹಿತರೆ, ಇವರು ನಮ್ಮ ಲಕ್ಕಣ್ಣವರ ಅಣ್ಣವರು. ತುಂಬಾ ಸಂತೋಷ, ಯಾಕಂದ್ರೆ ಇವತ್ತು ನಾನು ಸಂತೆಕಾಳಹಳ್ಳಿಗೆ ಬಂದಿದ್ದೀನಿ. ಇವ್ರ ಬಗ್ಗೆ ತುಂಬಾ ವಿವರವಾದ ಮಾಹಿತಿನೂ ಕೊಡ್ತೀನಿ, ಮತ್ತೆ ಒಳ್ಳೆ ಓರಿಗಳು ಕಟ್ಟವ್ರೆ. ಅದೇ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇವರು ಲಕ್ಕಣ್ಣವರ ಅಣ್ಣವರು, ಹಾಗಾಗಿ ತೋರಿಸ್ತಾ ನಿಮಗೆ. ಇನ್ನು ಇದೆ, ಬನ್ನಿ ತೋರಿಸ್ತೀನಿ. ತುಂಬಾ ಧನ್ಯವಾದಗಳು ಯಜಮಾನ್ರೆ. ಆಯ್ತು. ಹೇಳ್ಕೊಳ ಕಟ್ರೆ ಬಾ. ಸರ್ ನಮಸ್ಕಾರ. ನಮಸ್ತೆ ಸರ್. ಏನ್ ಸರ್ ಭಾರಿ ಅಪರೂಪ ಆಗೋಯ್ತು. ಏನಿಲ್ಲ ಸರ್, ವರ್ಕ್ ಬರ್ತಾರೆ ಯೂಟ್ಯೂಬ್ ಚಾನೆಲ್ನವರು. ಏನೋ ನಮ್ಮೂರಿನಲ್ಲಿ ಹಳ್ಳಿಕಾರ್ ತಳಿ ಸಾಕ್ತಾರೆ ಅಂತಂದ್ಬಿಟ್ಟು ಮೊದಲಿನಿಂದ ಒಂದು ಹೆಸರಿದೆ. ಅದರಿಂದ ನಾನು ಉದ್ಯೋಗದಲ್ಲಿದ್ರು ಕೂಡ ವಿಶ್ರಾಂತಿ ಜೀವನದಲ್ಲಿ ಹಳ್ಳಿಕಾರ್ ಗೋಸೇವೆ ಮಾಡಬೇಕು ಅಂತ ನಾನು ಜನಗಳಿಗೂ ಹೇಳ್ತಾ ಇದ್ದೀನಿ. ನಾನು ಆ ದೇವ್ರನ್ನ ನಂಬ್ಕೊಂಡಿದ್ದೀನಿ ಸ್ವಾಮಿ. ಸರ್ ಇನ್ನೊಂದು, ನೀವು ಈ ಊರಲ್ಲಿ ತುಂಬಾ ಬಹು ಪುರಾತನವಾದ ಊರು ಇದು. ಹೌದು ಸರ್. ಇದ್ರ ಬಗ್ಗೆ, ಈ ಊರಿನ ಬಗ್ಗೆ ಏನಾದ್ರು ಇತಿಹಾಸ ಏನಾದ್ರು ಇದೆಯಾ? ಇದೆ ಸ್ವಾಮಿ. ಅಂತ ಇತಿಹಾಸಗಳೇನಾದ್ರು ಇದ್ರೆ ನಮ್ಮಲ್ಲಿ ತಿಳಿಸಿ ಸರ್. ನೋಡಿ ಸರ್, ನಮ್ಮ ತಾತನವ್ರ ಕಾಲ ಅಂತಂದ್ರೆ 1 ಶತಮಾನದ ಹಿಂದ್ಗಡೆ ನಾವು ಹಳ್ಳಿಕಾರ್ ತಳಿ ಕಟ್ಟಿದ್ದವರು ನಮ್ಮ ಮನೆತನ. ಕ್ರಮೇಣ ನಮ್ಮ ಅಪ್ಪನವ್ರಿಗೆ ಬಂತು, ನಮ್ಮ ಅಪ್ಪನವ್ರ ಕಡೆಯಿಂದ ನಮ್ಮ ಕಡೆ ಬಂದಿದೆ. ನಾವು ಇದನ್ನ ನಮ್ಮ ತಾತನವ್ರು ಕಟ್ಟಿದ ಕಾಲಕ್ಕಿಂತನೂ ಹೆಚ್ಚಾಗಿ ವಿಜೃಂಭಿಸ್ತಾ ಇದ್ದೀವಿ. ಯಾಕಂದ್ರೆ ಆಗ 100 ರೂಪಾಯಿ ಕರುಗಳು, ಈಗ ಲಕ್ಷಾಂತರ ರೂಪಾಯಿನ ಕರುಗಳು ತಗೊಂಬಂದು ಸಾಕ್ತಾ ಇದ್ವಿ. ಮೇಲಾಗಿ
ಬೇರೆ ಹಳ್ಳಿ ಜನಕ್ಕೆ ಜನಸಾಮಾನ್ಯರಿಗೆಲ್ಲ ತಿಳಿಸ್ತಾ ಇದೀವಿ ಸರ್. ಹಳ್ಳಿಕಾರ್ ದನ ಕಟ್ಟಿದ್ರೆ ಏನು ಲಾಭ, ಪುಣ್ಯ ಏನು ಅನ್ನೋದು ಹೇಳ್ತೀವಿ. ಈ ವಿಚಾರದಲ್ಲಿ ಅನೇಕ ಜನ ನಮ್ಮ ಹತ್ರ ಬಂದು ಹೋಗ್ತಾರೆ. ನಾನು ಆಂಧ್ರದಲ್ಲಿ, ತಮಿಳ್ನಾಡಿನಲ್ಲಿ, ನಮ್ಮ ಕರ್ನಾಟಕದಲ್ಲೆಲ್ಲನೂ ಹಳ್ಳಿಕಾರ್ ದನ ಸಾಕ್ತಾರೆ ಅಂತಂದ್ಬಿಟ್ಟು ನನ್ನ ಪರಿಚಯ ಜಾಸ್ತಿ ಆಗಿದೆ. ಸರ್ಕಾರಿ ಉದ್ಯೋಗದಲ್ಲಿ ಕೂಡ ನನ್ನ ಹೆಸರು ಇಷ್ಟು ಬರಲಿಲ್ಲ. ಹಳ್ಳಿಕಾರ್ ದನ ಸಾಕಿದ್ದಕ್ಕೆ ನನಗೆ ಸಾಕಷ್ಟು ಹೆಸರು ಬಂದಿದೆ ಸರ್. ಸರ್ ಇನ್ನೊಂದು, ಇವತ್ತು ಏನು ಈ ದನಗಳು ಸಾಕೋದ್ರಿಂದ ನೀವು ಜನರಿಗೆ ತಿಳಿಸ್ತಾ ಇದ್ದೀರಾ, ಅದು ಮುಂದಿನ ಪೀಳಿಗೆಗಳಿಗೂ ಇದೇ ಥರನೇ ಇರಬೇಕು. ಯಾಕೆ ಅಂತ ಮುಂದಿನ ಪೀಳಿಗೆಯಲ್ಲಿ ಸಾಕ್ತಾರೋ ಇಲ್ವೋ ದನಗಳು ಗೊತ್ತಾಗೋದಿಲ್ಲ. ಈಗಿನ ಕಾಲದ ಮಕ್ಕಳಿಗೆ ಯಾರು ಹೇಳೋರಿಲ್ಲ, ನೀವು ಅದನ್ನು ತಿಳಿ ಹೇಳಿಸ್ಬೇಕು. ಬಟ್ ಇನ್ನೊಂದು ಏನಂತಂದರೆ, ಇವತ್ತು ನೀವು ಒಳ್ಳೆ ಒಂದು ಜೊತೆ ಓರಿ ಕಟ್ಟಿದ್ದೀರಾ. ಈ ಓರಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀರಾ? ಹೇಳ್ತೀನಿ ಸರ್. ಸರ್ ಕೊಟ್ಬಿಡಿ. ನೋಡಿ ಸರ್, ಈ ಓರಿ ಕಟ್ಟೋದ್ರಿಂದ ಒಬ್ಬ ಬಡವ ಸಾವುಕಾರ ಆಗ್ತಾನೆ. ಹ್ಞೂ, ಕರುವಿನಿಂದ ಬೆಳೆಸಿದ್ರೆ ದೊಡ್ಡ ಓರಿ ಆಗ್ತದೆ. ಹೌದು ಸರ್. ಆ ಓರಿನ ಹಸು ಮೇಲೆ ಆರಿಸಿದ್ರೆ ಸರ್ ಅದು ವಂಶಾಭಿವೃದ್ಧಿ ಆಗ್ತದೆ. ವಂಶಾಭಿವೃದ್ಧಿ ಆಗುತ್ತೆ. ರೈತರು ಒಂದಕ್ಕೆ ಎರಡು ಮಾಡಿಕೊಂಡು ಸಂಪಾದನೆ ಮಾಡ್ತಾರೆ. ಮೇಲಾಗಿ ಹಸು ಸಾಕಿದ್ರೆ ಅದ್ರ ಗಂಜಲ, ಅದರ ಒಂದು ಇದು ಸಗಣಿ ಅದೆಲ್ಲ ಮುಟ್ಟೋದ್ರಿಂದ ಮನುಷ್ಯನಲ್ಲಿ ಉದ್ಭವ ಆಗಿರೋಂಥ ಕಾಯಿಲೆಗಳು ಹಿಂದೆ ಹೋಗ್ತವೆ ಅಂತ ಹೇಳ್ತಾರೆ ಸರ್. ನಾವು ಆ ಕೆಲಸ ಮಾಡ್ತಾ ಇದ್ದೀವಿ. ಮೇಲಾಗಿ ಇವತ್ತು ಗೃಹ ಪ್ರವೇಶಗಳಿಗೆ ಕರುಗಳನ್ನ ಒಳಗಡೆ ಬಿಡ್ತಾರೆ. ಅವಕ್ಕೂ ಕೂಡ ಏನೋ ಒಳ್ಳೆ ಸೇವೆ ಮಾಡಿ ಮನೆಯಿಂದ ಆಚೆ ಕಳಿಸ್ತವೆ. ಗೋಮಾತೆಗೆ ಪೂಜೆ ಮಾಡಿದ್ರೆ 33 ಕೋಟಿ ದೇವತೆಗಳಿಗೆ ಪೂಜೆ ಮಾಡ್ದಂಗೆ ಆಗ್ತದೆ. ದೇವತೆಗಳ ಆಶೀರ್ವಾದನೂ ಸಿಗುತ್ತೆ. ಆಮೇಲೆ ಏನು ಸರ್ ಅಂದರೆ, ಓರಿ ಇರೋದ್ರಿಂದ ಅನೇಕ ತಳಿಗಳಿಗೆ ಜನ್ಮ ಕೊಡ್ತದೆ ಸರ್ ಅದು. ಹೌದು ಸರ್. ಸರ್ ಇವು ಎಷ್ಟೆಷ್ಟು ಅಲ್ಲಾಗವೆ? ಇದು ಎರಡಲ್ಲೂ ಸರ್, ಅದು ಇನ್ನೂ ಅಲ್ಲೂ ಹಾಕಿಲ್ಲ ಸರ್. ಅದಿನ್ನು ಎಳೆ ಕರು, ಹಾಲು ಕರು. ಇದು ಎರಡಲ್ಲಾಗದೆ. ಸರ್ ಎಲ್ಲಿಂದ ತಗೊಂಬಂದ್ರಿ ಈ ಓರಿಗಳು? ಇದು ಕನಕಪುರದ ತಗೊಂಡ್ಬಂದ್ವಿ. ಮಾಗಡಿ ಸರ್ ಕರು. ಅದು ಮಾಗಡಿ ಏನು 120 ಆಗಿರೋದನ್ನ ಜೊತೆ ಮಾಡಿ ತಗೊಂಡ್ ಬಂದಿದ್ದೀವಿ. ಇಲ್ಲಿ ನಿಲ್ಸ್ಕೊಂಡಿದ್ದೀವಿ. ನಾವು ಅನೇಕ ಜಾತ್ರೆಗಳಲ್ಲಿ ಇದಕ್ಕೆ ಹೋಗ್ತೀವಿ ಸರ್, ಕಮಿಟಿಗೆ ಹೋಗ್ತೀವಿ. ಕಮಿಟಿಗೆ ಹೋಗ್ತೀರಾ? ಕಮಿಟಿಗೆ ಹೋದಾಗ ಹೌದು ಸರ್, ಏನೋ ನಾವು ವರ್ಷ ಎಲ್ಲ ಮೇಯಿಸಿರೋದೆಲ್ಲಾನು ಆ ಕಮಿಟಿನಲ್ಲಿ 10 ಜನಕ್ಕೆ ಕಾಣಿಸಿ ಬಹುಮಾನ ತಕೊಂಡ್ ಬರೋದೇ ನಾವು 1 ಕೋಟಿ ರೂಪಾಯಿ ಸ್ವಾಮಿ. ಬಹುಮಾನ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಕೊಟ್ಟರು ಪರವಾಗಿಲ್ಲ. ಇನ್ನೊಂದು ಕಮಿಟಿಗೆ ಭಾಗವಹಿಸ್ತೀವಿ. ಮತ್ತೆ ಕಮಿಟಿಗೆ ಭಾಗವಹಿಸೋದ್ರಿಂದ ನಮ್ಮ ಒಂದು ಹೆಸರು. ಹೌದು ಸರ್. ಇವತ್ತಿನ ದಿವಸ ಹಳ್ಳಿಕಾರ್ ದನ ಸಾಕ್ರಿ ಅಂತ ಹೇಳೋ ಜನ ಕಡಿಮೆ ಆದ್ರೂ ಕೂಡ, ಹೌದು ಸರ್, ಬೆರಳೆಣಿಕೆ ಅಷ್ಟು ಕುಚೇಷ್ಟೆಗೆ ಕೆಲವರು ಏನೇನೋ ಒಂಥರ ಮಾತಾಡ್ತಾರೆ ಸರ್. ಹಗ್ಗ ಹಿಡಿಯಕ್ ಬರಲ್ಲ ಅಂತ ಮಾತಾಡೋರು ಇದ್ದಾರೆ. ಹೌದು ಅಲ್ಲ ಸರ್, ಹಗ್ಗ ಹಿಡಿಯಕ್ ಬರಲ್ಲ ಅಂತ ಹೇಳ್ತಾರೆ ಸರ್. ಸರ್ ನಿಮ್ಗೆ ಹೇಳಿದ್ರ ಮಾತು? ಸರ್ ಕಾಮೆಂಟ್ ಮಾಡಿದ್ರು, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿನಪ್ಪ. ಅಷ್ಟೇ ಸರ್, ಯಾರು ಕಮೆಂಟ್ ಮಾಡಿದ್ರು ಪರವಾಗಿಲ್ಲ. ನಮ್ಗೇನು, ನಾವು ರೈತರಾಗಿ ಈಗ ಹಗ್ಗ ಹಿಡಿಯಕ್ ಬರಲ್ಲ ಅಂತಂದ್ರು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿದೀನಿ. ನಾನು ಹಗ್ಗ ಹಿಡಿತಾ ಇದ್ದೀನಪ್ಪ ಅಂತ ನಾನು 7-8 ಕರು ತೋರಿಸ್ಕೊಂಡು ನಿಮ್ಮಂತವ್ರಿಗೆಲ್ಲ ನಾನು ಬರಮಾಡ್ಕೊಂಡು ನಿಮ್ಗೂ ಒಂದು ಸ್ವಾಗತ ಕೊಡ್ತಾ ಇದ್ದೀನಿ ಸ್ವಾಮಿ. ಹೌದು ಸರ್, ತುಂಬಾ ಖುಷಿ ಆಯ್ತು. ಇವತ್ತು ನಿಮ್ಮನ್ನ ಭೇಟಿ ಆಗ್ತೀನಿ ಅನ್ಕೊಂಡಿರಲಿಲ್ಲ. ಯಾಕಂದ್ರೆ ಇವತ್ತು ಈ ಸಂತೆಗಳಲ್ಲಿ ಬಂದಿದ್ದೀನಿ. ಎಚ್ ಕ್ರಾಸು, ವಿಜಯಪುರ ಎಚ್ ಕ್ರಾಸು, ಸ್ವಲ್ಪ ಚಿಂತಾಮಣಿ ಮಾರ್ಗ ಮಧ್ಯದಲ್ಲಿರುವಂಥ ಈ ಊರಲ್ಲಿ ಇವತ್ತು ಸಂತೆಗಳಲ್ಲಿ ಲಕ್ಕಣ್ಣ ಅವ್ರ ಜೊತೆ ಬಂದಿದ್ದೀನಿ. ಯಾಕಂದರೆ ಅವತ್ತು ಸರ್ಕಾರಿ ಉದ್ಯೋಗದಲ್ಲಿದ್ದರು. ಅವತ್ತು ಏನು ಸರ್ಕಾರಿ ಉದ್ಯೋಗದಲ್ಲಿದ್ದರೋ ಗೊತ್ತಿಲ್ಲ, ಬಟ್ ಆ ಸರ್ಕಾರಿ ಉದ್ಯೋಗ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡೋದವರು ಇವತ್ತು ಓರಿಗಳು ಕಟ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಈ ಓರಿಗಳು ಕಟ್ಕೊಂಡು ಜೀವನ ಸಾಗಿಸೋದಕ್ಕೂ ಇವತ್ತಿನ ಜನತೆಗೂ ಆವಾಗಿದ್ದ ಹೆಸರುಗೂ ಇವಾಗಿದ್ದ ಹೆಸರುಗೂ ಬೇರೆ ಥರ ಇದೆ. ಈ ಓರಿಗಳು ಕಟ್ಟೋದಕ್ಕೆ ಜನ ಹುಡ್ಕೊಂಬಂದು ಇವತ್ತು ಸ್ವಾಗತ ಮಾಡ್ತಾರೆ ಲಕ್ಕಣ್ಣ ಅವ್ರಿಗೆ. ಯಾಕಂದರೆ ಅವತ್ತು ಯಾರು ಹುಡ್ಕೋರು ಇರಲಿಲ್ಲ, ಹೇಳೋರು ಇರಲಿಲ್ಲ. ಅವತ್ತೊಂದು ಸರ್ಕಾರಿ ಹುದ್ದೆ ಇತ್ತು. ಇದು ಸರ್ಕಾರಿ ಹುದ್ದೆ ಇಲ್ದಿದ್ರು ಇವತ್ತು ಹುಡ್ಕೊಂಬಂದು ಮಾತಾಡ್ತಾರೆ ಲಕ್ಕಣ್ಣ ಅವ್ರಿಗೆ. ಏನಂತೀರಾ? ಹೌದು ಸ್ವಾಮಿ. ಈ ಓರಿಗಳು ಸಾಕೋದ್ರಿಂದ ಅಷ್ಟೊಂದು ಹೆಸರಿದೆ. ಯಾಕಂದ್ರೆ ಇವತ್ತಿಗೂ ತುಂಬ ಖುಷಿ ಆಗುತ್ತೆ. ಲಕ್ಕಣ್ಣ ಅವ್ರ ಕಂಡ್ರೆ ನಮ್ಗೆ ತುಂಬ ಈ ಒಂದು ಪೀಳಿಗೆಯಲ್ಲಿ ಆತ್ಮೀಯವಾದ ಬಾಂಧವ್ಯ ಇದೆ. ಹಾಗಾಗಿ ಇವತ್ತು ನಾನು ಹುಡ್ಕೊಂಬಂದಿದ್ದೀನಿ. ಅವರ ಅನುಭವ ಹಂಚಿಕೆ ಮತ್ತು ಅವರ ಓರಿಗಳ ಪ್ರೀತಿ ಮತ್ತು ಅವರ ಪಶು ಸಂಗೋಪನೆ ಮತ್ತು ಈ ಹಳ್ಳಿಕಾರ್ ಓರಿಗಳ ಒಂದು ರೀತಿಯ ಬೆಳವಣಿಗೆಯನ್ನು ಹೇಗೆ ಮಾಡ್ತಾರೆ ಮತ್ತು ಯಾವ ಥರ ಬೆಳೆಸ್ತಾರೆ, ಯಾವ ಥರ ಸಾಕ್ತಾರೆ ಅನ್ನೋದನ್ನು ಇವತ್ತು ನಿಮ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ. ಹಾಗಾಗಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನಮ್ಮ ಲಕ್ಕಣ್ಣ ಅವ್ರ ಜೊತೆ ಮಾತಾಡಿಸಿ ಎಲ್ಲ ವಿವರವಾದ ಮಾಹಿತಿನೂ ಕೊಡ್ತಾ ಇದ್ದೀನಿ. ಹಾಗೆ ಇನ್ನೂ ವಿವರವಾದ ಮಾಹಿತಿ ಕೊಡೋಣ ಬನ್ನಿ. ಸಂತೆಕಲ್ಲಹಳ್ಳಿ ರೇಷ್ಮೆಗೆ ಹೆಸರುವಾಸಿ ಸರ್. ಇಲ್ಲಿ ಬಿತ್ತನೆ ಕೋಟಿ ಇತ್ತು, ಇಲ್ಲಿ ಕೋಟಿ ಇತ್ತು ಸರ್. ರೇಷ್ಮೆ ಬೆಳೆದು ರೇಷ್ಮೆ ಎತ್ಕೊಂಡು ಮಹಾರಾಜರ ಹತ್ರ ಹೋಗಿ ಪ್ರಶಸ್ತಿ ಪತ್ರ ತಗೊಂಡ್ ಬಂದಿರೋಂತ
ಒಂದು ಕತೆ ಇದೆ. ಹಾ ಹಾ ಮೇಲಾಗಿ ಇಲ್ಲಿ ಕಲಾವಿದರು ಜಾಸ್ತಿ ಸರ್. ಹಾ ಹಾ ನೋಡಿ ಸರ್, ಆ ಮುಂದೆ ಕಾಣಿಸುವಂತದ್ದೇ ಟಿಕೆಟ್ ರೂಮ್ ಅಂತ. ಹಾ ಹಾ ಆ ಬೈಲೆಲ್ಲ ಇವತ್ತು ಖಾಸಗಿವರೆಗೆ ಹೋಗಿದೆ. ಹಾ ಹೋದ್ರೆ ಒಬ್ಬಳ್ಳಿ ಡ್ರಾಮಾಗಳು ಆಡ್ತಾ ಇದ್ರು. ಆವಾಗ ಡ್ರಾಮಾಗಳ ಹೌದು ಸರ್, ಬಯಲು ನಾಟಕಗಳು, ಬಯಲ್ನಾಟಕ ಯಕ್ಷಗಾನಗಳು ಯಕ್ಷಗಾನ ಇವೆಲ್ಲ ಆಡ್ಕೊಂಡು ಹಾ ಹಾ ಈ ಊರು ಸುಖ ಶಾಂತಿಯಿಂದ ಬರ್ತಾ ಇತ್ತು. ಹ್ಮ್. ನೋಡಿ ಸರ್, ಅದು ನಾನು ಓದಿರೋಂತ ಶಾಲೆ ಸರ್ಕಾರಿ ಶಾಲೆ. ಸರ್ಕಾರಿ ಶಾಲೆ ಚಿಕ್ಕದಾಗಿತ್ತು, ಇವತ್ತು ದೊಡ್ಡದಾಗ ಆಗ್ಬಿಟ್ಟಿದೆ. ಹಾ, ಹಾ. ನೋಡಿ ಸ್ನೇಹಿತರೆ, ಇದು ನಮ್ಮ ಲಕ್ಕಣ್ಣ ಅವ್ರು ಓದಿರೋಂಥ ಸರ್ಕಾರಿ ಶಾಲೆ ತುಂಬ ಚೆನ್ನಾಗಿದೆ. ಗೌರ್ಮೆಂಟ್ ಶಾಲೆ ಅಂತ ಕರಿತೀವಿ ಕರ್ನಾಟಕ ಅನ್ನೋದಕ್ಕಿಂತ ಗೌರ್ಮೆಂಟ್ ಶಾಲೆಗಳು. ಈ ಗೌರ್ಮೆಂಟ್ ಶಾಲೆಗಳು ಇನ್ನೂ ಚೆನ್ನಾಗಿ ಬೆಳೀಲಿ, ಹಾಗೆ ತೋರಿಸ್ತೀನಿ ನಮ್ಮ ಲಕ್ಕಣ್ಣವ್ರಿಗೂ. ಬನ್ನಿ. ಆಮೇಲೆ ಇಲ್ಲಿ ಹೈಸ್ಕೂಲ್ ಇದೆ, ಹ್ಮ್ ಆಮೇಲೆ ಕಾಲೇಜು ಇದೆ, ಕಾಲೇಜು ಇದೆ. ಆಮೇಲೆ ಹಾ ಜನರಲ್ ಆಸ್ಪತ್ರೆ ಇದೆ, ಹಾ ಪಶುಸಂಗೋಪನಾ ಆಸ್ಪತ್ರೆ ಇದೆ, ಹಾ ಪಶು ಶಾಲೆಯ ಓಹೋ, ನಮ್ಮ ಚಿಕಿತ್ಸಾಲಯ ಮನೆಗೆ ಇದೆ. ಜಾಸ್ತಿ ಹತ್ರ. ಹಾ 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 ಡಾಕ್ಟರ್ ಇರ್ಲಿ ಇರ್ದ ಹೋಗ್ಲಿ, ಹಾ ಹಾ ಆ ವೈದ್ಯನ ನನಗೂ ಕಲಿಸಿದ್ದಾರೆ. ಹಾ ಹಾ ಏನೋ ಫಸ್ಟ್ ಏಡ್ ಹ್ಮ್ ಅವ್ರು ಬರೋಕ್ ಮುಂಚೆನೆ ಏನ್ ಮಾಡ್ಬೇಕು ಅಂತಂದ್ರೆ ಅದೆಲ್ಲಾನು ಹಾ ನಾವು ಮಾಡ್ಕಂತೀವಿ. ಹ್ಮ್ ಇದಾಗಿ ಆಯುರ್ವೇದಿಕ್ ಆಸ್ಪತ್ರೆ ಇದೆ. ಹಾ ಏನ್ ಸರ್, ಹಾಸ್ಟೆಲ್ ಇದೆ ಸರ್, ಗೌರ್ಮೆಂಟ್ ಹಾಸ್ಟೆಲ್ ಇದೆ. hostel ಇದೆ. ಈ ಊರಿನಲ್ಲಿ ಒಂದು ಪಂಚಾಯತಿ ಇದೆ, ಹ್ಮ್ ಗ್ರಂಥಾಲಯ ಇದೆ. ಹಾ ಇಷ್ಟು ಆಗಿ ಇರೋದಕ್ಕೆ ಈ ಊರಿನಲ್ಲಿ ನಾವು ಬದುಕಿರೋದಕ್ಕೆ ಒಂದು ಪುಣ್ಯ. ಹೌದು, ತುಂಬಾ ಖುಷಿ ಹಾ, ಆಗುತ್ತೆ ಸರ್. ನಮ್ಮ ದೊಡ್ಡ ಊರಿಗಳ ಜೊತೆಗೆ ಹ್ಮ್ ಸಣ್ಣ ಎತ್ಕೊಂಡ್ ಬಂದಿದ್ದೀನಿ. ಜನವರಿನಿಂದ ಹ್ಮ್ ನಾನು ಇದುವರೆಗೂ 150 ಕರು ಮಾರಿದ್ದೀನಿ ಸರ್. ಹೌದು ಸರ್. 150 ಕರು ಮಾರಿದ್ದೀನಿ. ಇದರಲ್ಲಿ ಆದಾಯ ನನಗೇನು ಮುಖ್ಯ ಅಲ್ಲ, ಆ ಗೋವುಗಳಿಗೆ ಇಟ್ಬಿಡ್ತೀನಿ ಸರ್ ನಾನು. ಒಳ್ಳೇದಾಗ್ಲಿ. ಯಾಕಂದ್ರೆ ನಾನು ಬರೋ ಪೆನ್ಷನ್ ಅಲ್ಲಿ ಜೀವನ ಮಾಡ್ತೀನಿ. ಹೌದು ಸರ್. ಒಂದು ತಿಂಗಳಿಗೆ ಸಾಕಷ್ಟು. ಸರ್ ಇವ್ರೇನಾಗ್ಬೇಕು ನಿಮ್ಗೆ? ನಮ್ಮ ಅಣ್ಣ ಸರ್, ಹ್ಮ್ ನನಗಿಂತ ದೊಡ್ಡಪ್ಪ. ದೊಡ್ಡಪ್ಪ. ತುಂಬಾ ಖುಷಿ ನಾನು ಆಗುತ್ತೆ. ಜೊತೆಯಲ್ಲೇ ಹಾಕೊಂಡು ಸಹಕರಿಸ್ಕೊಂಡು ಹೋಗ್ತಾ ಇದ್ದೀನಿ. ಹಾ ಅವ್ರ ಮನೆ ಆ ಕಡೆ ಇದೆ. ಹೌದು ಸರ್. ನೋಡಿ ಸರ್. ಕೊಟ್ಟಿಗೆ ಮಾತ್ರ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಸರ್. ಹೌದು ಸರ್. ಕೊಟ್ಟಿಗೆನೂ ತುಂಬಾ ಅದ್ಭುತವಾಗಿದೆ, ಚೆನ್ನಾಗಿ ಮಾಡ್ಕೊಂಡಿದ್ದೀರಾ. ಮ್ಯಾಟಿಗೆಲ್ಲ ಹಾಕೊಂಡು ಓರಿಗಳಿಗೆಲ್ಲ ಸಾಕೊಂಡು ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಸರ್. ಆಮೇಲೆ ಸರ್. ನೋಡಿ ಸರ್, ಕರುಗಳು ಇವೆಲ್ಲ ಕನಕಪುರದವು. ಹಾ ಸರ್. ಇಲ್ಲಿಂದ ಭತ್ತ ಸರ್. ನೋಡಿ ಸರ್, ಇದು KG ಟೆಂಪಲ್ ನಲ್ಲಿ ತಗೊಂಬಂದೆ. ಹಾ 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 ಈ ಹಸು ಈ ಕರು ಆ ಕರುನ ಅವಳಿ ಜವಳಿ ಮಾಡ್ಬಿಡ್ತು. ಹಾ ಹಾ ಕೊಡ್ತು. ಅವಳಿ ಜೋಳಿ ಅದ್ರದೇನಾ? ಅದು ಅವಳಿ ಜವಳಿ ಇದ್ದಾನೆ. ಹಾ 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 ಮೊನ್ನೆ ನಾನು ಓದಿರೋ ಇಂತ ಹೈಸ್ಕೂಲ್ ನಲ್ಲಿ ನಾಮಕರಣ ಕೂಡ ಮಾಡಿದೆ. ಹಾ ನಾನು ನೋಡಿದೆ ವಿಡಿಯೋ, ತುಂಬಾ ಚೆನ್ನಾಗಿತ್ತು. ಆಮೇಲೆ ಇಂಡಿಯನ್ ಅವರು ಬಂದಿದ್ರು ಅಂತ ಹೇಳಿದ್ರೆ. ನೋಡಿ ಸರ್, ಈ ಸಣ್ಣ ಕರುಗಳಿಗೆ ಜಾಗ ಇಲ್ಲಿ ಮಾಡಿದ್ದೀನಿ. ಹ್ಮ್ ನಾನು ಮಲ್ಗೋ ಮನೆ ಇದು. ಹಾ ಹಾ ನಾನು ರಾತ್ರಿ ಹೊತ್ತು 3-4 ಸಾರಿ ಇದು ಬಂದು ಹ್ಮ್ ನಾನು ಕರುಗಳಿಗೆ ಚೆನ್ನಾಗಿ ನೋಡ್ಕೊಂತೀನಿ. ಸರ್ ಏನ್ ಸರ್ ಇದು ಫುಲ್ ಔಷಧಿ ಎಲ್ಲ ಮಾಡ್ಕೊಂಡಿದ್ದೀರಾ? ಹೌದು ಸರ್. ನೋಡಿ ಸರ್, ಇದು 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 ಬಂದು ಚೆನ್ನಾಗಿ ಮೇವು ತಿನ್ನೋದಕ್ಕೆ. ಹಾ ಇದು ಸರ್ ಏನು ಬೇದಿ ಹಾ ಹಾ ಬೇದಿಗೆ ಹಾಕೋದು. ಇದು ಬೆಲ ಮಿಲ್ಲು ಹಾ ಹಾ ಮೇವು ತಿನ್ನೋಕೆ. ಮೇವು ತಿನ್ನಕ್ಕೆ. ಬ್ಯಾಲೆನ್ಸ್ ಅಲ್ಲಿ ಪೌಡ್ರ್ ಅಂತ ಅಂದ್ಬಿಟ್ಟು ಇದು ಏನನ್ನ ಸುಸ್ತಾಗಿ ಬೇದಿಗಳಾಗಿ ಹಾ 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 ಸುಸ್ತಾದ್ರೆ ಹಾಕೊಂತೀವಿ. ಹಾ ಸರ್. ಈ ಸಿಪ್ಲಾಡಿನ್ ಅಂತ, ಇದಕ್ಕೇನಾದ್ರು ಗಾಯ ಆದ್ರೆ ಹಚ್ಬೇಕು. ಹೌದು ಸರ್. ಇದು ಅಷ್ಟೇ, ಯಾವ್ದಾದ್ರು ಹಿಡ್ಕೊಂಡಿದ್ರೆ ಹ್ಮ್ ಅದು ಉಜ್ಜಿದ್ರೆ ಬಿಟ್ಬಿಡ್ತದೆ. ಹಾ ಹಾ ಈ ನೆಬ್ಲಾನ್ ಪೌಡರ್ ಅನ್ನೋದು ಇದು ಜಾಸ್ತಿ ಬೇದಿ ಆದ್ರೆ ಹಾಕ್ತಾರೆ. ಹಾ ಇದು ನೋಡಿ ಸರ್, ಹ್ಯೂಮನ್ FS ಪೌಡರ್, ಇದು ಜ್ವರ ಗಿರ ಇದ್ರೆ ಜೀರ್ಣ ಆಗಿದ್ರೆ ಹಾಕ್ತಿವಿ. ಆಮೇಲೆ ಸಣ್ಣ ಕರುಗಳಿಗೆ ಹಾ ಟಾನಿಕ್ ಹಾಕ್ತಿವಿ. ಹಾ 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 ಇಷ್ಟಾಗಿ ಇನ್ನೂ ಜಾಸ್ತಿ ಸಣ್ಣ ಕರುಗಳಿಗೆ ಡೈರೆಕ್ಟ್ ಪೌಡರ್ ಅಂತ ಹಾಕ್ತಿವಿ. ಇವುಗಳಿಂದ ನಾನು ಇನ್ನೂ ಒಳಗಡೆ ಇದ್ದಾವೆ. ಇವಾಗ ಏನ್ ಇಷ್ಟೊಂದು ಇದ್ ಮಾಡ್ಕೊಂಡಿದ್ದೀರಾ, ಇದಕ್ಕೂ ಶೆಡ್ ಮಾಡ್ಬೋದಾಯ್ತಲ್ಲ? ಶೆಡ್ ಮಾಡಿದ್ದೆ, ಹಾ ದನ ಜಾಸ್ತಿ ಆಯ್ತು, ಮಳೆ ಹೋಯ್ತು, ಮಾರೋಯ್ತು. ಹಾ ಈ ಮೇಕೆ ನಾನು ತಂದಿರೋ ಉದ್ದೇಶ ಏನಂತ ಸರ್ ಅಂದ್ರೆ, ಹಾ ಈ ಕರುಗಳಿಗೆ ಮೇಕೆ ಹಾಲು ಇಟ್ರೆ ಬಾರಿ ಚುರುಕಾಗಿರ್ತವೆ ಅಂತ. ಕರುಗಳಿಗೆ? ಹೌದು ಸರ್. ಮೇಕೆ ಹಾಲು ಇಕ್ಕಿದ್ರೆ? ಮೇಕೆ ಹಾಲು ಇಟ್ರೆ ಅದೇನ್ ಸರ್ ಹಂಗೆ? ಸರ್, ಒಳ್ಳೆ ಜಾತಿ ಮೇಕೆ ಇದು. ಹಾ ಸರ್. 1 ಲೀಟರ್ ಹಾಲು ಕೊಡ್ತದೆ. ಅವ್ರ ಅಮ್ಮ ಹತ್ರ ಕುಡ್ದು ಸಾಲದಿದ್ದಕ್ಕೆ ನಾನು ಈ ಒಂದು ಮೇಕೆನ ಉಪಯೋಗಿಸ್ಕೊಂಡು ಹಾಲು ಇಟ್ಕೊಂತ ಇದ್ದೀನಿ. ಇವತ್ತು ಹಸುಗಳು ಮೇಕೆ ಹಾಲು ಕುಡಿದ್ರೆ ಏನಾಗಲ್ವಾ? ಏನು ಆಗಲ್ಲ, ಇನ್ನು ಪವರ್ ಅಲ್ವಾ, ಇನ್ನು ಪ್ಯೂರ್ ಆಗಿರ್ತದೆ, ಇನ್ನು ಗಟ್ಟಿಯಾಗಿರ್ತದೆ. ಗಟ್ಟಿಯಾಗಿರ್ತದೆ, ಚುರುಕು ಜಾಸ್ತಿ ಆಗ್ತದೆ. ಇನ್ನೊಂದ್ ಏನಂತಾರೆ, ಈ ಮೇಕೆ ಹಾಲು ಕುಡ್ದವನು ಉಷ್ಣ ಜಾಸ್ತಿ ಅಂತಾರೆ. ಉಷ್ಣ ಜಾಸ್ತಿನೇ. ಉಷ್ಣ ಜಾಸ್ತಿ ಇರ್ಬೇಕು ಸರ್. ಯಾವತ್ತು ಬಿಸಿ ರಕ್ತ, ನಾವು ಅವೆಲ್ಲ ಶೀತ ರಕ್ತ ಪ್ರಾಣಿ ಯಾವ್ದು ಹಾವು. ಬಿಸಿ ರಕ್ತ ಪ್ರಾಣಿ ಕೋಳಿಯಿಂದ ಹಿಡ್ಕೊಂಡು ನಾವೆಲ್ಲ ಹಿಂಗೆ ಬಿಸಿ ರಕ್ತ ಇದ್ರೇನೆ ಬದುಕಕ್ ಸಾಧ್ಯ. ಯಾಕಂದ್ರೆ ಬಿಸಿ ರಕ್ತ ಇದ್ದಷ್ಟು ಮನುಷ್ಯ ಚೆನ್ನಾಗಿ ಇನ್ನೂ ಬದುಕ್ತಾನೆ. ನಾವು ಮೇಕೆ ಹಾಲು ಕುಡಿದು ಬದುಕಿದೀವಿ, ಅದಕ್ಕೋಸ್ಕರ ಹೇಳ್ತಾ ಇದೀವಿ. ಬೈಕ್ ಈಗ ಯಾಕಂದ್ರೆ ನಿಮ್ ಕಡೆ ಎಲ್ಲಾನು ಬೆಟ್ಟ ಗುಡ್ಡಗಳೆಲ್ಲ ಅವೆ. ಹೌದು ಸರ್. ಮೇಲಾಗಿ ಇದ್ರ ಮಾಂಸ ತಿಂದ್ರು ಬಾರಿ ಆರೋಗ್ಯ ಸರ್. ಹೌದು ಸರ್. ಈ ತರ ಹಿಂಗಿದೆ
ಸರ್ ಬನ್ನಿ ಹಾಗೆ ನಿಂಗೆ ಈ ಕಡೆ ಬನ್ನಿ ತೋರ್ಸೋಣ ಹಾಗೆ ಏನ ನಿಮ್ಮ ಮಲ್ಗೋ ರೂಮ್ ಬನ್ನಿ ಬಾ ಅದು ನೋಡ್ಬಿಡಿ ನಾನ್ ನೋಡ್ಬೇಕಲ್ವಾ ನಿಮ್ ಮನೆ ಹೇಗಿದೆ ಬನ್ನಿ ಸರ್ ಹ್ಮ್ ಹೋಮ್ ಟೂರ್ ಇವತ್ತು- ಹೋಮ್ ಟೂರ್ ನೋಡಿ ಸರ್ ಏನ್ ಸರ್ ಇದು ಮೇವು ಸರ್ ಮನೇನೆ ಮೇವ್ ಮಾಡ್ಕೊಂಡ್ಬಿಟ್ಟಿದ್ರಲ್ಲ ಸರ್ ಮೇವು ಇರ್ತದೆ ಹಾ ನೋಡಿ ಈ ತರ ಗೋರಕ್ಷಣೆಗೆ ಗೋವುಗಳಿಗೆ ಹುಲ್ಲು ಯಾವತ್ತೇ ಆಗಲಿ ಈ ತರ ಮನೆಗೆ ಹಾಕೊಂಡು ಯಾರು ಮಾಡಲ್ಲ. ಇದಕ್ಕೋಸ್ಕರ ಒಂದು ಶೆಡ್ ಮಾಡ್ತಾರೆ. ಆ ಶೆಡ್ ಮಾಡೋದ್ರ ಬದಲು ಇವ್ರ ಪಾಪ ಮನೆನೇ ಶೆಡ್ ಮಾಡ್ಕೊಂಡು ಹಸುಗಳಿಗೆ ಮೇವು ಹಾಕ್ಕೊಂಡು ಇಲ್ಲೇ ಇಟ್ಕೊಂಡಿದ್ದಾರೆ. ನಮ್ಮ ಲಕ್ಕಣ್ಣವರು ಹಸುಗಳ ಮೇಲೆ ಇರೋ ಪ್ರೀತಿ, ಹಳ್ಳಿಕಾರ್ ಗೋವುಗಳ ಮೇಲೆ ಇರುವಂತ ಪ್ರೀತಿ ತುಂಬಾ ಅಮೂಲ್ಯವಾದದ್ದು. ನೋಡಿ ಸರ್ ನಾನು ನಮ್ಮ ಮಲಗೋಕೊಂಡಿದ್ದು ಯೋಗಿ ನಾರಾಯಣ ಸ್ವಾಮಿ ಅವ್ರದ್ದು ಇವತ್ತು ಮಾತಾಡ್ಬಾರ್ದು. ನಮ್ಮಪ್ಪ ನಮ್ಮಮ್ಮ ಸರ್ ನೋಡಿ ನಮ್ಮಪ್ಪ ನಮ್ಮಮ್ಮನ್ನ ಹ್ಮ್ ಅವ್ರ ಹೆಸರಿನಲ್ಲಿ ನಾನು ಹಳ್ಳಿಕಾರ್ ದನ ಸಾಕ್ತಾ ಇದ್ದೀನಿ. ಹೌದು ಸರ್, ನೋಡಿ ಸರ್ ತುಂಬಾ ಖುಷಿ ಆಯ್ತು. ನಾನು ಮಲಗೋಕೊಂಡೆ ಇದ್ದೇನೆ. ಸರ್ ಇವ್ರ ಮೊಮ್ಮಕ್ಳ ಮೊಮ್ಮಕ್ಳು ಸರ್. ಹಾಯ್ ಏನ ಓದ್ತಾ ಇವಾಗ ಇದ್ದೀರಾ? ತಿರ್ಗಂಡ ಏನ ಓದ್ತಾ ಇದ್ದೀರಾ ಇಬ್ರುನ? ಇದು School ಯು ಹೋಗ್ತಾ ಕೆ ಜಿ ಇದೀಯಾ? ಎಲ್ ಕೆ ಜಿನ ಎಲ್ ಕೆ ಜಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್. ಯಾರು ಫಸ್ಟ್ ಸ್ಟ್ಯಾಂಡರ್ಡ್? ನೀನು ನಿನ್ನ ಹೆಸರೇನಾ? ತನುಷ್. ನಿನ್ನ ಹೆಸರಮ್ಮ? ತಿರ್ಗೋ ತಿರ್ಗೋ ಇಲ್ಲಿ ಬನ್ನಿ ಸರ್, ಬೊಂಬೆ. ಇಲ್ಲಿ ಬನ್ನಿ ಸರ್. ನೋಡಿ ತುಂಬಾ ಖುಷಿ ಆಗುತ್ತೆ. ನೋಡಿ ಸರ್ ದನಗಳಿಗೆ ಏನೇನ್ ಇಡ್ತೀನಿ ಅಂತ ಹೇಳ್ತೀನಿ. ತೋರಿಸ್ಬಿಡಿ ಸರ್. ನೋಡಿ ಸರ್, ರವೆ, ರವೆ, ಅಕ್ಕಿ ನುಚ್ಚು, ನುಚ್ಚು, ಅಕ್ಕಿ ನುಚ್ಚು, ಇದು ಹುರುಳಿ ನುಚ್ಚು. ಹುರುಳಿ ನುಚ್ಚು. ನೋಡಿ ಸರ್, ಇದು ಜೋಳದ ನುಚ್ಚು. ಜೋಳದ ನುಚ್ಚು ಅದು ಇಲ್ಲಿ ಇಲ್ಲಿ ಇಲ್ಲಿದೆ ಇಲ್ಲಿ ಇದಾವೆ ನೋಡ್ರಿ. ಜೋಳದ ನುಚ್ಚು. ಜೋಳದ ನುಚ್ಚು, ಇದು ಬೂಸ, ಬೂಸ, ಇದು ಒಟ್ಟು, ಒಟ್ಟು, ಇದು ಶೆಕ್ಕೆ, ಚಕ್ಕೆ. ಏನ್ ಸರ್ ಎಲ್ಲ stock ಇದು ಇಟ್ಕೊಂಡಿದ್ದೀರಾ? ಶೆಕ್ಕೆ. ಇವೆಲ್ಲ ಸ್ಟಾಕು. ನೋಡಿ ತಿಂಗಳಿಗೆ ನಾನು 15,000 ರೂಪಾಯಿ ನಾನು ಬರುವಂತ ಪೆನ್ಷನ್ ನಲ್ಲಿ ಅವ್ನಿಗೆ ಇಟ್ಟು ಸಾಕ್ತಾ ಇದ್ದೀನಿ. ಈ ತರ ಇದೆ ಸರ್. ನೋಡಿ ಸರ್, ಸಣ್ಣ ಕರುಗಳಿಗೆ ಚೆನ್ನಾಗಿ ರೆಡಿ ಮಾಡೋಕೆ ಚಕ್ಕೆ ಚಕ್ಕೆ ನೆನೆಸಿದ್ದೀರಾ? ಅದನ್ನ ಚೆನ್ನಾಗಿ ಇದ್ ಮಾಡ್ತೀವಿ. ನೀವು ಬರೋ ಪೆನ್ಷನ್ ಅಲ್ಲಿ ಇಷ್ಟೊಂದೆಲ್ಲ ಖರ್ಚು ಮಾಡ್ಕೊಂಡು ಇಷ್ಟೊಂದು ಸುಸಜ್ಜಿತವಾಗಿ ಸಾಕ್ತಾ ಇದ್ದೀರಾ. ಹಸುಕರುಗಳಿಗೆ ತುಂಬಾ ಸಂತೋಷ. ನಿಮ್ಮ ಗೋವುಗಳ ಮೇಲೆ ಇರುವಂತ ಪ್ರೀತಿ ಅಪಾರವಾದದ್ದು. ಸರ್ ಇದೇನು ಸರ್ ಮಿಷಿನ್ ಇಟ್ಕೊಂಡಿದ್ದೀರಾ? ಈಗ ಇದು ಚಾಪಿಂಗ್ ಚಾಪ್ ಕಟರ್ ಅಂತಾರೆ ಸರ್. ಚಾಪ್ ಕಟ್ರು. ಗಟ್ಟಿಯಾಗಿ ಬಂದಾಗ ಮೇವು ಅದನ್ನ ಕತ್ತರಿಸಿ ನಾವು ಹಾಕ್ತಿವಿ. ತುಂಬಾ ಸಂತೋಷ ಆಯ್ತು ಸರ್, ತುಂಬಾ ನೋಡಿ ಖುಷಿ ಆಗುತ್ತೆ. ಜೋಳ ಜೋಳ ಮೂಟೆಗಳೇ ಜೋಳ ತಗೊಂಬತ್ತೀವಿ. ಹೌದು ಸರ್, ಯಾಕಂದ್ರೆ ಜೋಳ ಬಾರಿ ಗಟ್ಟಿ ಹೌದು ಸರ್. ಪುಷ್ಟಿಯಾಗಿರ್ತದೆ. ಗಟ್ಟಿ ಪರವಾಗಿಲ್ಲ ಸರ್. ಹೆಂಗೋ ನಿಮ್ಗೆ ಇಲ್ಲಿ ಪಶು ಚಿಕಿತ್ಸಾಲಯನು ಹತ್ರ ಇದೆ. ಹಾಗೆ ನೀವುನು ತುಂಬಾ ತಿಳ್ಕೊಂಡಿದ್ದೀರಾ. ಇವತ್ತು ನಿಮ್ಮ ಹಸುಗಳಿಗೆ ಹೆಚ್ಚು ಕಡಿಮೆ ಆದ್ರೆ ಎಮರ್ಜೆನ್ಸಿಗೆ ನೀವು ನನ್ಗೆ ಫಸ್ಟ್ ಏಡ್ ಹೇಳಿದಾರಲ್ಲ, First aid ಮಾಡ್ಕೊಳಪ್ಪ ಅಂತ ತುಂಬಾ ಮಾಡ್ತಿದ್ವಿ. ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಇವತ್ತು ನಿಮ್ಮ ಊರಿಗೆ ಬಂದ್ರೆ ನಮ್ಮ ಖುಷಿ ಆಯ್ತು. ಯಾಕಂದ್ರೆ ಒಳ್ಳೆ ಓರಿಗಳು ಸಾಕಿದೀರಾ. ನೋಡಿ ಸರ್, ಅಗ್ಗಾಡಿಲಾರ ಅನ್ನೋನು 10 ಜೀವ ಕಟ್ಕೊಳ್ಳುವಂತ ಶಕ್ತಿ ಭಗವಂತ ಕೊಟ್ಟಿಲ್ವ ನನ್ಗೆ? ಸರ್ ಅದು ರೈತರಿಗೆ ಗೊತ್ತು, ಹಗ್ಗ ಹಿಡಿಯೋದು ಬಿಡೋದು. ಅದ್ಯಾರೋ ಹೇಳ್ದವ್ರು ಪಾಪ. ಚೆನ್ನಾಗಿರ್ಲಿ. ನಂಗಂತೂ ತುಂಬಾ ಒಳ್ಳೆ ಮಾಹಿತಿ ಕೊಟ್ರೆ. ಸರ್ ಬನ್ನಿ ಒಂದು ನಿಮಿಷ ಈ ಕಡೆ ನಿಂತ್ಕೊಂಬಿಡಿ. ಯಾಕಂದ್ರೆ ಬನ್ನಿ ನಿಮ್ಮ ಅಣ್ಣಂಗೆ ಕೊರ್ಕೊಳ್ಳಿ. ಅಣ್ಣ ಬನ್ನಿ. ಅಬ್ಬೆ ಅದ್ ಎತ್ಕೋರ, ಅದ್ ಎತ್ಕೋ ಪೈನ್ಕಿ ಆಡೆ ಉಂಡು ಪೈನ್ಕಿ ಎತ್ಕೋ ದಿಗಿರ್ಕರ ಇವತ್ತಂತೂ ತುಂಬಾ ಖುಷಿ ಆಯ್ತು ಆಡೆ 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 ಅಟ್ಲ ಭೇಟಿಯಾಗಿ. ಯಾಕಂದ್ರೆ ಇವತ್ತು ಒಳ್ಳೆ ಘಾಟಿಗೆ ರೆಡಿ ಮಾಡ್ತಾ ಇದ್ದೀರಾ? ರೆಡಿ ಮಾಡ್ತೀನಿ. ಇನ್ನು ನಮ್ಗೆ ಒಂದ್ 4 ತಿಂಗಳು 5 ತಿಂಗಳು ಕೆಲಸ ಟೈಮ್ ಇದೆ. ಅಲ್ಲಿ ನಾವೆಲ್ಲ ಭೇಟಿ ಆಗೋಣ. ಮೇಲಾಗಿ ನಮ್ಗೆ ಪೂರ್ವ ಕಾಲದಾಗಿನಿಂದನೂ ಘಾಟಿ ಜಾತ್ರೆ ಯಾವಾಗ ಉದ್ಭವ ಆಯ್ತು ಅವತ್ತಿನಿಂದ ನಮ್ಗೆ ನಂಟು ಸರ್. ಸರ್ ನಿಮ್ಮಿಂದ ನಮ್ಗೆ, ನಮ್ಮಿಂದ ನಿಮ್ಗೆ. ನಾವ್ ಯಾವತ್ತು ಯಾರಿಗೇನು ತೊಂದರೆ ಮಾಡ್ದಾರಲ್ಲ, ನಾವ್ ಯಾರಿಗೂ ತೊಂದರೆ ಅನ್ಭವಿಸೋದು ಬೇಡ. ಚೆನ್ನಾಗಿರೋಣ ಆಯ್ತಾ? ನಮ್ಗೆ ಇವತ್ತವರೆಗೂ ಈ ತರ ಬೆಂಬಲ ಕೊಡ್ತಾ ಇದಾರೆ. ನೀವುನು ಇವತ್ತು ನೀವು ನಮ್ಮ ಮನೆ, ನಾವು ನಿಮ್ಮ ಮನೆಗೆ ಬರ್ಬೇಕಂದ್ರೆ ನಿಮ್ಮ ಮಾತೆ ಒಂದು ಖುಷಿ ಅಲ್ವಾ ಸರ್? ಹಳ್ಳಿಕಾರು ಇದರಲ್ಲಿ ಸಂಪಾದನೆ ಮಾಡಿ ಯಾರು ಮಾಡಿ ಕಟ್ಟಕ್ಕಾಗಲ್ಲ ಸರ್. ಅದಂತೂ ನಿಜಾನೇ ಸರ್. ಮಾಡಿ ಕಟ್ಟಬೇಕಾಗಿರೋರು ಏನೇನೋ ಸ್ಕೋಪ್ ತೋರಿಸ್ಕೊಂತಾರೆ ಸರ್. ಹೌದು ಸರ್. ನಾವೇನ್ ಮಾಡಕ್ಕಾಗಲ್ಲ. ಈಗ ದೊಡ್ಡ ನಮ್ಮ ಸ್ನೇಹಿತರುಗಳು ನಮ್ಮ ಕರ್ನಾಟಕದಲ್ಲಿ ಕಟ್ಟಿದ್ದಾರೆ ಸರ್. ಅವ್ರಿಗೆಲ್ಲ ಕಾಲ್ ಮುಗಿಬಹುದು. ಕಾರಣ ಏನಂದ್ರೆ ದೊಡ್ಡ ಓರಿಗಳನ್ನ ತಗೊಂಡ್ ಬಂದು ಚೆನ್ನಾಗಿ ಪ್ರದರ್ಶನ ಮಾಡ್ತಾರೆ.
ನೆನ್ನೆ ಮೊನ್ನೆ ಕಟ್ಟಿದವರು ನೆನ್ನೆ ಮೊನ್ನೆ ಹೌದು ಹೇಳಿ ಕಟ್ಕೊಂಡು ಸ್ಕೋಪ್ ತೋರಿಸ್ಕೊಳ್ಳುವಂತ ಜನ ಸರ್ ಅಕ್ಕಪಕ್ಕದಲ್ಲೇ 3,000 ರೂಪಾಯಿವರೆಗೂ ಬಿಡ್ತಾರೆ ಸರ್ ಒಂದು ಹಸು ಮೇಲೆ. ಹ್ಮ್. ಈಗ ನಾನು ಆ ಓರಿಗಳನ್ನ ಯಾರಾದ್ರೂ ಬಂದ್ರೆ ಫ್ರೀಯಾಗಿ ಬಿಟ್ಬಿಡ್ತೀನಿ ಸರ್, ಆರಿಸ್ತೀನಿ ಸರ್ ನಾನು. ಹಾ, ಇದು ಹಂಗೆ. ನನ್ನ ಕೊಡುಗೆ. ಸರ್ ಬೀಜದವರಿನಾ ಬೀಜದೋರಿ ಅವೆರಡು? ಎರಡಲ್ಲೂ ಹಾ ಹಾ ನಾಲ್ಕು ಅಂತ ಹಾಲಲ್ಲು ಅಲ್ಲ ಸರ್, ಎರಡಲ್ಲೂ ಒಂದು ಅಲ್ಲಾಗದೆ ಇರೋದೊಂದು. ಹಾಲಲ್ಲೊಂದು. ನಾನು ಫ್ರೀಯಾಗಿ ನಾಟಿ ದನಗಳಿಗೆ ಆರಿಸ್ತೀನಿ. ಓಕೆ ಸರ್, ಇದು ನನ್ನ ಕೊಡುಗೆ ಸರ್. ತುಂಬಾ ಖುಷಿ ಆಯ್ತು ಸರ್. ಯಾಕೆಂದ್ರೆ 3,000 ರೂಪಾಯಿ ಕೊಟ್ಟಿರೋರು ಅಲ್ಲೇ ಇರ್ಲಿ, ಹೌದು ಸರ್, 1,000 ರೂಪಾಯಿ ತಗೊಳ್ಳೋರು ಅಲ್ಲೇ ಇರ್ಲಿ. ಹೌದು ಸರ್. ನನ್ಗೆ ಏನು ಬೇಡ ಸರ್, ಬಿಡಿಗಾಸ್ ಬೇಡ ಸರ್. ನನ್ಗೆ ನನ್ನ ಶಕ್ತಿ ಇದೆ. ನನ್ನ ಜೊತೆಗೆ ನಮ್ಮ ಅಣ್ಣ ಅಂತವ್ರನ್ನ ಕರ್ಕೊಂಡು ಹೌದು ಸರ್, ಸಹಕಾರ ತಗೊಂಡು ಹಸು ಮೇಲೆ ಆರಿಸಿ ವಂಶಾಭಿವೃದ್ಧಿ ಮಾಡೋದಕ್ಕೆ ನಾನು ಬಾರಿ ಟ್ರೈ ಮಾಡ್ತೀನಿ. ಜೈ ಹಳ್ಳಿಕಾರ್, ಜೈ ಕರ್ನಾಟಕ. ಜೈ ಹಳ್ಳಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಸರ್. ನೋಡಿ ಇವು ಬಿತ್ತನೆ ಬರಿ ಯಾರಾದ್ರೂ ಬೇಕಾಗಿದ್ರೆ ಬರ್ಬೋದು. ಯಾರಾದ್ರೂ ಫ್ರೀಯಾಗಿ ಆರಿಸ್ತೀನಿ ಅಂತ ಹೇಳ್ತಾರೆ. ಯಾರಾದ್ರೂ ಬಿತ್ತನೆ ವರಿಗಳು ಏನಾದ್ರು ಬೇಕಾಗಿದ್ರೆ ಇಲ್ಲಿ ಬಂದು ದಯವಿಟ್ಟು ನಮ್ಮ ಲಕ್ಕಣ್ಣವ್ರು ಸಂಪರ್ಕಿಸಿ. ನಮ್ಮ ಲಕ್ಕಣ್ಣವ್ರು ಒಂದು ನಂಬರ್ ಹಾಕ್ತೀನಿ. ಆ ನಂಬರ್ಗೆ ಯಾರಾದ್ರೂ ಕರೆ ಮಾಡಿ. ಅಣ್ಣ ನಂಬರ್ ಹೇಳ್ಬಿಡಿ ಹಂಗೆ. ಸರ್ ನಮ್ದು ಸಂತೆಕಳ್ಳಿ ಲಕ್ಕಣ್ಣ ಅಂತ. ನನ್ನ ನಂಬರ್ 9900301976. ಇಡೀ ರಾಜ್ಯದಲ್ಲಿ ಅಲ್ಲ, 3 ರಾಜ್ಯದಲ್ಲೂ ನನ್ನ ನಂಬರು ಹಾರಾಡ್ತಾ ಇದೆ. ಹೌದು ಸರ್. ಆಮೇಲೆ ನನ್ನ ದಿನ ಹೆಂಗ್ ಕಳೀತೀನಿ ಸ್ವಾಮಿ ಅಂದ್ರೆ, ಬೇರೆ ಕಾಲಗಳು ಬರ್ತವೆ, ನಾನು ಚಾಚು ತಪ್ಪದೆ ಅವ್ರ ಹತ್ರ ಮಾತಾಡ್ತೀನಿ. ಅದೇ ನನಗೆ ಒಂಥರ ಆಯಸ್ನಲ್ಲಿ ಸಮಾಧಾನ. ತುಂಬಾ ಧನ್ಯವಾದಗಳು ಸರ್. ಇವತ್ತು ನನಗೂ ತುಂಬಾ ಖುಷಿ ಆಯ್ತು. ತುಂಬಾ ಧನ್ಯವಾದಗಳು. ಇದೇ ತರಾನೇ ನೀವು ಬರ್ತಾರಿ ನಮ್ಮ ಘಾಟಿ ಜಾತ್ರೆಗೆ. ಬರ್ತೀವಿ ನಮಗೂ ಹತ್ರನೇ. ತುಂಬಾ ಧನ್ಯವಾದಗಳು ಸರ್. ಬರ್ತೀವಿ ಸ್ವಾಮಿ. ಭಗವಂತ ಆಯಸ್ ಕೊಡ್ಬೇಕು, ನಾವು ಬರ್ಬೇಕು. ಜಾತ್ರೆಗೆ ಬರುವಂತ ಋಣ ಬೇಕು ಸರ್. ನೋಡಿ ಸರ್, ಈ ಕರು ಇದು ಬಂದು ಕನಕಪುರದಲ್ಲಿ ತಗೊಂಡ್ ಬಂದೆ ಸರ್. ಹೌದು ಸರ್. ನೋಡಿ ಸರ್, ಇದನ್ನ ಫ್ರೀಯಾಗಿ ಆರಿಸ್ತೀನಿ ಸರ್ ನಾನು. ಓಕೆ ಸರ್, ನಾನು ಹೇಳಿದ್ದೀನಿ. ಫ್ರೀಯಾಗಿ ಆರಿಸ್ತೀನಿ ನಾನು ಹೇಳಿದ್ದೀನಿ ಸರ್. ಯಾರೇ ಬಂದ್ರು ಕೂಡ. ನೋಡಿ ಸರ್, ಈಗ ನನ್ನ ಇಳಿ ವಯಸ್ಸಿನಲ್ಲಿ 70 ವರ್ಷ ನನಗೆ. ಆದ್ರೂ ನಮ್ಮ ಅಣ್ಣನ ಸಹಕಾರ ತಗೊಂಡು ನೋಡಿ ಪ್ಲಾಟ್ಫಾರಂ ಹಾಕಿದ್ದೀನಿ. ಹೌದು ಸರ್. ಆ ಪ್ಲಾಟ್ಫಾರಂ ಹತ್ರ ಹಸುಗಳು ನಿಲ್ಸಿ ನಾನು ಗರ್ಭಧಾರಣೆ ಮಾಡಿಸ್ತೀನಿ ಸರ್. ತುಂಬಾ ಸಂತೋಷ ಸರ್. ಯಾಕೆ ಅಂದ್ರೆ ಆ ಕೆಲಸ ಮಾಡಿದಾಗ ನನ್ನ ಜನ್ಮ ಸಾರ್ಥಕ ಆಗ್ತದೆ ಅನ್ಕೊಂತ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ. ತುಂಬಾ ಧನ್ಯವಾದಗಳು. ಜೈ ಹಳ್ಳಿಕಾರ್. ನಮಸ್ಕಾರ ಸ್ವಾಮಿ. ನಮಸ್ಕಾರ ಸರ್. ಇದೇ ಸಮಯದಲ್ಲಿ ಹಳ್ಳಿಕಾರು ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ನಾಡಿನ ಸಮಸ್ತ ಜನಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ಕಾರಣ ಏನಂದರೆ, ಅಳಿವಿನಂಚಿನಲ್ಲಿರುವಂಥ ಹಳ್ಳಿಕಾರನ್ನ ಉಳಿಸಿದ್ರೆ ನಮ್ಮ ವಂಶನ ಉದ್ಧಾರ ಮಾಡ್ದಂಗೆ ಆಗ್ತದೆ. ಎಲ್ಲರಲ್ಲೂ ನಾನು ಸವಿನಯ ಪ್ರಾರ್ಥನೆ, ರೈತಾಪಿ ಜನಗಳಿರ್ಬೋದು, ನಮ್ಮ ಸ್ನೇಹಿತರಿರ್ಬೋದು, ಎಲ್ಲ ಪ್ರೇಮಿಕರಿರ್ಬೋದು, ಪೋಷಕರಿರ್ಬೋದು, ದಯಮಾಡಿ ಒಳ್ಳೆ ಹುಲ್ಲು ಹಾಕಿ, ಕೈ ತಿಂಡಿ ಕೊಡ್ದಿದ್ರು ಹುಲ್ಲಾದರೂ ಹಾಕಿ ಅದು ಪ್ರಾಣ ಉಳಿಸಿ ಇವತ್ತು ಸಹ ಕರ್ನಾಟಕದಲ್ಲಿ ಹಳ್ಳಿಕಾರು ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ನನ್ನ ಮನವಿ ಸ್ವಾಮಿ. ತುಂಬಾ ಧನ್ಯವಾದಗಳು ಸರ್. ಓಕೆನಾ? ನಮಸ್ತೆ ಸರ್. ಓಕೆ ಸರ್, ನಮಸ್ಕಾರ. ಏನು ಇವತ್ತು ನಮ್ಮ ಲಕ್ಕಣ್ಣವ್ರ ಜೊತೆ ಬಂದ್ಬಿಟ್ಟಿದ್ರಿ, ಏನು ಸಮಾಚಾರ? ಓರಿ ಒಂದ್ ಜೊತೆ ಬೇಕಾಯ್ತು ಬಂದಿದ್ದೀರಿ. ಹೌದಾ? ಹೌದು. ಏನು ಹಸುಗಳು ಅಂದ್ರೆ ನಿಮ್ಗೆ ಅಷ್ಟೊಂದು ಇಷ್ಟ? ಇವತ್ತಲ್ಲ 40-50 ವರ್ಷದಿಂದ ನಾವು ಬರೀ ಓರಿಗಳಾಗೆ ದೊಡ್ಡವರಾಗಿರೋದು. ಹಣ ನಿಮ್ದು ಯಾವ ಊರು? ತರಬಳ್ಳಿ ನಮ್ದು. ತರಬಳ್ಳಿ ಅಥವಾ ಇಲ್ಲಿ ವಿಜಯಪುರ ಹೊಸಕೋಟೆ ತಾಲೂಕು. ಹೊಸಕೋಟೆ ತಾಲೂಕು. ಏನು ಅಲ್ಲಿಂದ ಇಲ್ಲಿ ಬಂದಿದ್ದೀರಾ? ಒಳ್ಳೆ ತಿಳಿತ ನಿಮ್ಮ ಸ್ನೇಹಿತರ ಇವರು? ಸ್ನೇಹಿತರೆ. ನೋಡಿ ನಮ್ಮ ಲಕ್ಕಣ್ಣವ್ರ ಸ್ನೇಹಿತರು ಇವರು. ಹತ್ರ ನಮ್ಮ ಹತ್ರ. ಏನು ಈ ಊರಿಗೆ ಇಟ್ಕೊಂಡು ಈ ತರ ನಿಂತ್ಕೊಬೇಕಂದ್ರೆ ಏನಾದ್ರು ಏನ್ ಅನ್ಸುತ್ತೆ? ನಮ್ಗೆ ಆನಂದ ಆಗುತ್ತೆ. ಆನಂದ ಆಗುತ್ತೆ. ನೀವೇನಾದ್ರು ಸಾಕಿದಿರ ಮನೆಗ? ಸಾಕು. ನಾನು ಒಳ್ಳೆ ಓರಿ ಕಟ್ಟಿರಂತವ್ರು ನಾವು. ಇವಾಗಿಲ್ಲ? ಇವಾಗಿಲ್ಲ. ಇಲ್ಲ ಒಂದ್ ಜೊತೆ ಇದ್ದಾವೆ. ಸರಿ. ಹೆಂಗ ನಿಮ್ ಹೆಸರು ಹೇಳಿಲ್ಲ ನಮ್ಗೆ? ಇದು ನಾರಾಯಣ ಸ್ವಾಮಿ ಅಂತ. ನಾರಾಯಣ ಸ್ವಾಮಿ ಅಂತ ಹೇಳಿ ತುಂಬಾ ಸಂತೋಷ ಆಯ್ತು. ಇವತ್ತು ನೀವು ಈ ಓರಿ ಗೋವಿಂದಪ್ಪ. ನೋಡಿ ಗೋವಿಂದಪ್ಪ ಅಂತ ಹೇಳಿ ನೋಡಿ ಪಾಪ ನಮ್ ಲಕ್ಕಣ್ಣವ್ರ ಜೊತೆ ಬಂದ್ಬಿಟ್ಟು ತುಂಬಾ ಸಂತೋಷದಿಂದ ಸ್ನೇಹಿತರು, ಆತ್ಮೀಯರು. ಹಾಗಾಗಿ ಇವತ್ತು ತುಂಬಾ ಖುಷಿ ಆಗುತ್ತೆ. ನೋಡ್ರಿ ಯಜಮಾನ ಕುತ್ಕೊಂಡಿದ್ದ, ಅವ್ರ ದೋಸ್ತ ಆತ್ಮೀಯಪ್ಪ. ಅವ್ರು ತುಂಬಾ ನೋಡಿ ಹಿಂಗಿರುತ್ತೆ. ತುಂಬಾ ನಮ್ ಗೋವಿಂದಪ್ಪನ್ಗೆ ಅದ್ನ ಯಾವ್ದು ಕೇಳಿದ್ರೆ ಅವು ಒಂದ್ ಜೊತೆ ಕನ್ಸೆಷನ್ ರೇಟ್ ನಲ್ಲಿ ಕೊಟ್ಟು ಕಳಿಸ್ತೀವಿ ಸರ್. ಈ ಓರಿಗೋಸ್ಕರ ಬಂದಿದ್ದು. ಏನ್ ವ್ಯಾಪಾರ ಮಾಡಕ್ ಬಂದಿದ್ದೀರಾ? ವ್ಯಾಪಾರಕ್ಕೆ ಸರ್. ಅಯ್ಯೋ ಅವ್ರ ಹೆಸರು ಇದು ವರ್ದು ಮೇಸ್ತಾರೆ ಸರ್. ಸರ್ ಏನು ಮನೆ ಹತ್ರ ನೋಡ್ಕೊಂಡ್ ಬರ್ತಾನೆ ನಿಮ್ಗೆ? ಇಲ್ಲ. ನೋಡಿ ಹಿಂಗೆ
ಪಾಪ ಆತ್ಮೀರು ಆದ್ರೂ ಏನೋ ಒಂದು ಕನ್ಸೆಷನ್ ರೇಟಲ್ಲಿ ಕೊಡ್ತೀನಿ ಹಾ. ಹಿಡ್ಕೊಂಡೋಗು ಅಂತ ಹೇಳ್ತಾ ಇದಾರೆ. ಹಾ. ಏನು ಒಪ್ಕೊಂತೀರಿ ಇದಕ್ಕ? ಆ? ಒಪ್ಕೊಂತೀರಿ ಇದಕ್ಕ? ಒಪ್ಕೊಂತೀರಿ. ತಕೊಂಡೋಗಕ್ಕೆ ಬಂದಿರೋದು ತಕಂತೀವಿ. ತಗೊಂಡೋಗಿ ಓಕೆ. ಇವತ್ತೇನು ಇವತ್ತೇನು ತಗೊಂಡ್ ಹೋಗ್ಬೇಕಷ್ಟೇ ಇವತ್ತು. ಆಯ್ತು 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 ಆಯ್ತು. ಹ್ಮ್ ಸರಿನಾ? ತುಂಬಾ ಧನ್ಯವಾದಗಳು. ಇವ್ರೂರ್ನಲ್ಲಿನೂ ಇಂತ ಓರಿ ಇದೆ, ಹಾ 3000 ರೂಪಾಯಿ ಅಂತೆ. ಹ್ಮ್ ನಾನು ಫ್ರೀ ಆಗ್ಬಿಡ್ತೀನಿ ಸ್ವಾಮಿ. ಸರಿ ಆಯ್ತು, ತುಂಬಾ ಧನ್ಯವಾದಗಳು. ಹ್ಮ್ ಅಂದ್ರೆ ಇವತ್ತು ನಮ್ಮ ತರಗೊಳ್ಳಿ ಹಾ, ಗೋವಿಂದಪ್ಪ ಅಲಿಯಾಸ್ ನಾರಾಯಣ ಸ್ವಾಮಿ ಹ್ಮ್ ಇವರು ಇಲ್ಲಿ ಬಂದಿರೋದ್ರಿಂದ, ಹೌದು. ನಮ್ಮ ಊರಿ ನೋಡಕ್ಕೆ ಬಂದು ತಗೊಂಡು ಬಂದಿರೋದ್ರಿಂದ ಹ್ಮ್ ನನಗೂ ಬಾರಿ ಖುಷಿ ಆಗಿದೆ. ಹ್ಮ್. ಇವತ್ತಿನ ದಿವಸ ಏನ್ ಸಾರ್, ಹೌದು ಸರ್. ಇಂಥ ಕಾಲದಲ್ಲಿ ನಾವು ಫ್ರೀ ಆಗ್ಬಿಡ್ತೀನಿ ಅಂದ್ರೆ ತಮಾಷೆನಾ? ತಮಾಷೆ ವಿಷಯ ಅಲ್ಲ, ಕೆಲವರು ದುಡ್ಡುಗಾಗಿ ಮಾಡ್ತಾರೆ. ನಾವಿಲ್ಲ ಸರ್. ಇಲ್ಲ ಇವ್ರು ದುಡ್ಡು ತಗೊಳಲ್ಲ ಬಿಡ್ರ. ಯಾಕಂದ್ರೆ ನೀವು ಇವತ್ತು ಈ ಮಾತಾಡ್ತಾ ಇದ್ರಲ್ಲ, ನಮ್ಗೆ ತುಂಬಾ ಸಂತೋಷ. ನಿಮ್ಮ ಹತ್ರ ಓರಿ ಇರೋರ್ಗು ಬಿಡಿ ಸರ್, ಎಷ್ಟೇ ದೂರಿಂದ ಬರ್ಲಿ ನಾನು ಬಿಟ್ಟಿಲ್ಲ ಅನ್ನೋ ಮಾತು ಇಲ್ಲ. ಬ್ಯಾಡ್ ಕಾಮೆಂಟ್ ಬರ್ಕೊಡ್ದು. ಇಲ್ಲ. ಓಕೆ ಸರ್. ತುಂಬಾ ಯಾಕಂದ್ರೆ ನಮ್ಮ ಅಣ್ಣ ಸಹಕಾರ ಕೊಡ್ತಾನೆ, ಹಾ ಸರ್. ನಾವಿಬ್ರು ಸೇರ್ಕೊಂಡ್ ಬಿಡ್ತೀವಿ. ಹೇಳ್ತೀವಿ. ಹಾ, ಸರ್. ಅವಾಗ ಅವಾಗ ನಮ್ಮ ಗೋವಿಂದಪ್ಪನವ್ರು ಕೆಲವು ಹಸುಗಳನ್ನ ಇಲ್ಲಿಗೆ ಕರೆಸ್ತಾರೆ. ಕಳಿಸ್ತೀನಿ. ಹೌದು ಸರ್, ಕಳ್ಸರಿ. ಹಾ ಯಾಕಂದ್ರೆ ಯಾರಾದ್ರೆ ಏನು ಒಳ್ಳೆ ಕೆಲಸ ಮಾಡೋಣ ಮಾಡ್ಬೇಕು ಅಷ್ಟೇ. ಅದೇ. ಸಹಕಾರ ಬೇಡವ ಅನ್ನೋದಿಲ್ಲ. ಏನಿಲ್ಲ. ನನಗೆ ಈ ಹಸು ಇಂಪಾರ್ಟೆಂಟ್. ಹೌದು ಸರ್. ಅದಕ್ಕೆ ಗರ್ಭಧಾರಣೆ ಮಾಡಿಸೋದು ನನ್ನ ಮೊದಲನೇ ಹಕ್ಕು. ಉದ್ದೇಶ ಸ್ವಾಮಿ, ಗುರಿ. ಈ ತರ ಇದೆ ಹ್ಮ್ ನೋಡಿ. ಆತ ಕೂಡ ಚೆನ್ನಾಗಿ ಮೇಯಿಸಿ ಒಳ್ಳೆ ಚೆನ್ನಾಗಿ ಇದ್ ಮಾಡ್ತಾ ಇದ್ದ. ಹ್ಮ್ ನಮ್ ಜಾತ್ರೆ ನಿಂತೋಯ್ತು. ಈ ಕಡೆ ನೋಡು, ನಮ್ ಜಾತ್ರೆ ನಿಂತೋಯ್ತು. ಹ್ಮ್ ಈಗ ಜಾತ್ರೆ ನಿಂತೋಯ್ತು. ಇವರೆಲ್ಲ ನಮ್ಗೆ ಸಹಕಾರ ಕೊಡ್ತಾ ಇದ್ದವ್ರೆ. ಹ್ಮ್ ಇವತ್ತಿನ ದಿವಸ ಏನಾನ ಮಾಡಿ ಡಿಸೆಂಬರ್ನಲ್ಲಿ ಒಂದಷ್ಟು ಜನಕ್ಕೆ ಒಂದು ಗರ್ಭಧಾರಣೆ ಮಾಡಿಸಿ. ಮನಸ್ಸಿದೆ ಸರ್. ಮಾಡಿ ಸರ್, ತುಂಬ ಸಂತೋಷ. ಜೀವ ಇನ್ನೊಂದು ಹೇಳ್ತೀನಿ ಕೇಳ್ರಿ, ನೀವು ಯಾರು ಮಾಡಲಿಲ್ಲ ಅಂತ ಪರವಾಗಿಲ್ಲ, ಈ ಗೋ ಜೀವಗಳಿಗೆ ಆಯ್ತಾ, ಮೂಗು ಜೀವಗಳಿಗೆ ಒಳ್ಳೇದು ಮಾಡಿ. ದೇವರು ಸಾಯೋವರೆಗೂ ಕಾಪಾಡ್ತಾನೆ. ತುಂಬ ಧನ್ಯವಾದಗಳು ಸರ್. ನಮಸ್ತೆ ಸರ್.